ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 16ನೆಯ ವಾರ, ಜುಲೈ 26, 2024 ಶುಕ್ರವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 13ನೆಯ ಅಧ್ಯಾಯ, 18ರಿಂದ 23ರವರೆಗಿನ ವಚನಗಳು. ಈಗ ಬಿತ್ತುವವನ ಸಾಮತಿಯ ಅರ್ಥವನ್ನು ಕೇಳಿ. ಒಬ್ಬನು ಶ್ರೀ ಸಾಮ್ರಾಜ್ಯದ ಸಂದೇಶವನ್ನು ಕೇಳಿ ಅದನ್ನು ಗ್ರಹಿಸದೆ ಹೋದರೆ, ಕೇಡಿಗನು ಬಂದು ಅವನ ಹೃದಯದಲ್ಲಿ ಬಿತ್ತಿದ್ದ ಬೀಜವನ್ನು ತೆಗೆದೆಸೆಯುತ್ತಾನೆ. ಇವನು ಕಾಲ್ದಾರಿಯಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ. ಬೇರೊಬ್ಬನು ಈ ಸಂದೇಶವನ್ನು ಕೇಳಿದ ಕೂಡಲೇ ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತಾನೆ. ಆದರೆ ಅದು ತನ್ನಲ್ಲಿ ಬೇರೂರದ ಕಾರಣ ಕೊಂಚ ಕಾಲ ಮಾತ್ರ ಇದ್ದು, ಸಂದೇಶದ ನಿಮಿತ್ತ ಕಷ್ಟ ಕೋಟಲೆಗಳು ಬಂದೊದಗಿದಾಗ ಕೂಡಲೇ ಎಡವಿ ಬೀಳುತ್ತಾನೆ. ಇವನು ಕಲ್ಲು ನೆಲದ ಮೇಲೆ ಬಿದ್ದ ಬೀಜವನ್ನು ಹೋಲುತ್ತಾನೆ. ಇನ್ನೊಬ್ಬನು ಸಂದೇಶವನ್ನೇನೋ ಕೇಳುತ್ತಾನೆ, ಆದರೆ ಪ್ರಾಪಂಚಿಕ ಚಿಂತೆಗಳು, ಐಶ್ವರ್ಯದ ವ್ಯಾಮೋಹಗಳು ಆ ಸಂದೇಶವನ್ನು ಫಲ ಬಿಡದಂತೆ ಅದುಮಿ ಬಿಡುತ್ತವೆ. ಇವನು ಮುಳ್ಳು ಪೊದೆಗಳಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ. ಇನ್ನೊಬ್ಬನು ವಾಕ್ಯವನ್ನು ಕೇಳುತ್ತಾನೆ, ಗ್ರಹಿಸಿಕೊಳ್ಳುತ್ತಾನೆ, ಫಲಪ್ರದನಾಗಿ 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಡುತ್ತಾನೆ. ಇವನು ಹದವಾದ ಭೂಮಿಯಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಆಲಿಸು, ಪಾಲಿಸು ಮತ್ತು ಬೋಧಿಸು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇತಿಹಾಸದ ಪುಟಗಳನ್ನು ತಿರುವಿದಾಗ ನಮ್ಮ ಗಮನಕ್ಕೆ ಬರುವ ಒಂದು ವಿಶಿಷ್ಟ ಸಂಗತಿ ಎಂದರೆ ಮಾತಿನ ಮಹಿಮೆ, ಅದರ ಶಕ್ತಿ ಮತ್ತು ಪ್ರಭಾವ. ಉದಾಹರಣೆಗೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಸ್ವಾತಂತ್ರ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಬಾಲಗಂಗಾಧರ ತಿಲಕರ ಮಾತುಗಳು, ಗಾಂಧೀಜಿಯ ಪರಿಣಾಮಕಾರಿ ಭಾಷಣಗಳು ಇಡೀ ಭಾರತದ ಜನತೆಯನ್ನು ಒಂದುಗೂಡಿಸಿ ಬ್ರಿಟಿಷರನ್ನು ಭಾರತದಿಂದ ತೊಲಗಿಸಲು ಸಹಾಯಕವಾದವು. ಜಾರ್ಜ್ ವಾಷಿಂಗ್ಟನ್ ಮತ್ತು ಐನ್ಸ್ಟೀನ್ ಚರ್ಚಿಲ್ ರವರ ವಾಕ್ಶಕ್ತಿಗಳು ಯುವಕರಲ್ಲಿ ಸ್ಫೂರ್ತಿಯನ್ನು ಚಿಮ್ಮಿಸಿ ಯುದ್ಧದಲ್ಲಿ ಜಯವನ್ನು ತಂದುಕೊಟ್ಟವು. ನೀನು ಜಗತ್ತನ್ನೇ ಗೆದ್ದು ನಿನ್ನ ಆತ್ಮವನ್ನು ಕಳೆದುಕೊಂಡರೆ ಏನು ಫಲ ಎನ್ನುವ ಮಾತುಗಳು ಫ್ರಾನ್ಸಿಸ್ ಝೇವಿಯರ್ ಅವರ ಜೀವನವನ್ನೇ ಬದಲಾಯಿಸಿದವು. ಇಂದಿನ ಶುಭ ಸಂದೇಶವು 2 ಮುಖ್ಯ ಅಂಶಗಳನ್ನು ನಮಗೆ ಮನದಟ್ಟು ಮಾಡುತ್ತದೆ. ಮೊದಲನೆಯದಾಗಿ, ನಾವು ಹದವಾದ ಭೂಮಿಯ ಹಾಗೆ ದೇವರ ಸುವಾರ್ತೆಯನ್ನು ಪಡೆದು 100 ಮಡಿ ಫಲಗಳನ್ನು ನೀಡುವುದು. ಎರಡನೆಯದಾಗಿ, ಬಿತ್ತುವವನಂತೆ ನಮ್ಮಲ್ಲಿರುವ ಕ್ರಿಸ್ತರನ್ನು ಎಲ್ಲರಿಗೂ ಸಾರುವುದು. ಆತ್ಮೀಯರೇ, ದೇವರ ವಾಕ್ಯವನ್ನು ಪಡೆದು ಅದನ್ನು ಧ್ಯಾನಿಸಿದಾಗ ಜೀವ ನದಿಗಳು ಹರಿಯುವುದು ನಮಗೆ ಗೋಚರವಾಗುತ್ತದೆ. ನಮ್ಮಿಂದಾದ್ದನ್ನು ಪಡೆದು ಅದನ್ನು ಪರರಿಗೆ ಹಂಚುವುದರಲ್ಲಿ ನಮ್ಮ ಸಾರ್ಥಕತೆ ಅಡಗಿದೆ. ಶುಭ ಸಂದೇಶವನ್ನು ಕೇಳಿ ಅದನ್ನು ನಮ್ಮ ಜೀವನದಲ್ಲಿ ಪಾಲಿಸಿದರೆ ನಮ್ಮ ಜೀವನ ಆಗುವುದು ಪಾವನ. ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 24ನೇ ವಚನ. ಯಾವಾಗಲಾದರೂ ಪರರು ನಮ್ಮ ವಿರುದ್ಧ ತಪ್ಪು ಮಾಡಿದಾಗ ಅವರ ತಪ್ಪನ್ನು ಮನಸಾರೆ ಕ್ಷಮಿಸಿ ಅವರನ್ನು ಸರಿದಾರಿಯಲ್ಲಿ ನಡೆಸುತ್ತೇವೆಯೋ, ಯಾವಾಗ ನಾವು ಪರರನ್ನು ಅರ್ಥ ಮಾಡಿಕೊಂಡು ಅವರ ಕಷ್ಟಗಳಲ್ಲಿ ಭಾಗಿಯಾಗಿ ಉಪಶಮಕರಾಗಿರುತ್ತೇವೆಯೋ, ಯಾವಾಗ ನಾವು ನಿಸ್ವಾರ್ಥಿಗಳಾಗಿರುತ್ತೇವೆಯೋ, ಆಗ ನಾವು ಫಲ ಕೊಡುವ ಭೂಮಿಯಂತೆ ಪರರಿಗೆ ದೇವವಾಕ್ಯವನ್ನು ಸಾರುವ ಪ್ರಚಾರಕರಾಗುತ್ತೇವೆ. ಪ್ರಪಂಚದಲ್ಲಿ ಮನುಷ್ಯನು ಪಡೆಯಲೇಬೇಕಾದಂಥ ಅಮೂಲ್ಯ ಸಂಪತ್ತು ದೇವರ ವಾಕ್ಯ. ಆತ್ಮೀಯರೇ, ಇಂದು ನಾವು ಸಂತ ಜೋಕಿಮ್ ಮತ್ತು ಅನ್ನರವರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಇವರು ಮಾತೆ ಮರಿಯಮ್ಮನವರ ತಂದೆ ತಾಯಿ ಹಾಗೂ ಯೇಸುವಿನ ಅಜ್ಜ ಅಜ್ಜಿ. ಇವರ ಕುರಿತಾಗಿ ಶುಭ ಸಂದೇಶದಲ್ಲಿ ಹಾಗೂ ಐತಿಹಾಸಿಕವಾಗಿ ಯಾವುದೇ ಉಲ್ಲೇಖವಿಲ್ಲ. ಆದರೆ 2ನೇ ಶತಮಾನದಲ್ಲಿ ಬರೆಯಲಾಗಿದೆ ಎನ್ನಲಾದ ಯಾಕೋಬನ ಶುಭ ಸಂದೇಶದಲ್ಲಿ ಇವರಿಬ್ಬರ ಬಗ್ಗೆ ಬರೆಯಲಾಗಿದೆ. ಅನ್ನ ಎಂದರೆ ಅನುಗ್ರಹ, ಜೋಕಿಮ್ ಎಂದರೆ ದೇವರು ರಕ್ಷಿಸುತ್ತಾರೆ ಎಂದರ್ಥ. ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದ ಇವರು ಮರಿಯಮ್ಮನವರನ್ನು ತಮ್ಮ ಮಗಳನ್ನಾಗಿ ಪಡೆಯುತ್ತಾರೆ. ಪೂರ್ವ ಧರ್ಮಸಭೆಯಲ್ಲಿ ಅನಾದಿಯಿಂದಲೇ ಇವರ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಈ ಹಬ್ಬವನ್ನು ಅಜ್ಜ ಅಜ್ಜಿಯರ ಹಬ್ಬದ ದಿನವನ್ನಾಗಿಯೂ ಆಚರಿಸಲಾಗುತ್ತದೆ. ಸಂತ ಜೋಕಿಮ್ ಮತ್ತು ಅನ್ನರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮವನ್ನೇ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.